ಕಾರ್ಡಿಯಾಲಜಿಸ್ಟ್ ಹೃದಯ ನೋಡ್ತಾರೆ, ನ್ಯೂರಾಲಜಿಸ್ಟ್ ಮೆದುಳನ್ನು ನೋಡ್ತಾರೆ. ಹಾಗಾದ್ರೆ ಆರ್ಥರೈಟಿಸ್ ಮತ್ತು ಆಟೋಇಮ್ಯೂನ್ ಡಿಸೀಸಸ್ಗಳನ್ನು ಯಾರು ನೋಡ್ತಾರೆ? ಉತ್ತರ ರುಮಟಾಲಜಿಸ್ಟ್. ಆದ್ರೆ ಒಂದ್ ನಿಮಿಷ, ರುಮಟಾಲಜಿ ಅಂದ್ರೆ ಏನು? ಬಹಳ ಜನರಿಗೆ ಈ ಪದವೇ ಹೊಸದಾಗಿರಬಹುದು. ಸರಳವಾಗಿ ಹೇಳ್ಬೇಕಂದ್ರೆ ರುಮಟಾಲಜಿ ಅಂದ್ರೆ ಎರಡು ಸಿಸ್ಟಮ್ಗಳ ಬಗ್ಗೆ ಇರುವ ವೈದ್ಯಕೀಯ ವಿಭಾಗ. ಒಂದು ಮಸ್ಕ್ಯುಲೋಸ್ಕೆಲಿಟಲ್ ಸಿಸ್ಟಮ್ ಅಂದ್ರೆ ಕೀಲುಗಳು, ಸ್ನಾಯುಗಳು ಮತ್ತು ಎಲುಬುಗಳು. ಇನ್ನೊಂದು ಇಮ್ಯೂನ್ ಸಿಸ್ಟಮ್, ನಮ್ಮ ದೇಹವನ್ನು ರೋಗಗಳಿಂದ ರಕ್ಷಿಸುವ ವ್ಯವಸ್ಥೆ. ಈ ಎರಡು ಸಿಸ್ಟಮ್ಗಳಿಗೆ ಸಂಬಂಧಿಸಿದ ರೋಗವನ್ನು ಗುರುತಿಸಿ ಚಿಕಿತ್ಸೆ ನೀಡುವ ವೈದ್ಯಕೀಯ ವಿಭಾಗವನ್ನೇ ರುಮಟಾಲಜಿ ಎಂದು ಕರೆಯುತ್ತೇವೆ. ಹಾಗಾದ್ರೆ ರುಮಟಾಲಜಿಸ್ಟ್ ಯಾರು? ರುಮಟಾಲಜಿಸ್ಟ್ ಮೊದಲು ಫಿಸಿಷಿಯನ್ ಆಗಿ ಇಂಟರ್ನಲ್ ಮೆಡಿಸಿನ್ ಅಲ್ಲಿ ತರಬೇತಿ ಪಡೆದಿರುತ್ತಾರೆ. ಅದರ ನಂತರ ಆರ್ಥರೈಟಿಸ್, ಆಟೋಇಮ್ಯೂನ್ ಡಿಸೀಸ್ ಮತ್ತು ಸಂಬಂಧಿತ ರೋಗಗಳ ಬಗ್ಗೆ ವಿಶೇಷ ತರಬೇತಿ ಪಡೆದು ರುಮಟಾಲಜಿಸ್ಟ್ ಆಗಿರುತ್ತಾರೆ. ಅಂದರೆ ಈ ರೋಗಗಳನ್ನು ಗುರುತಿಸುವುದು ಮತ್ತು ಚಿಕಿತ್ಸೆ ನೀಡುವುದರಲ್ಲಿ ವಿಶೇಷ ಪರಿಣತಿ ಹೊಂದಿರುವ ವೈದ್ಯರು. ಇದು ಯಾಕೆ ಮುಖ್ಯ? ಈ ರೋಗಗಳು ಕೇವಲ ಕೀಲು ನೋವಿಗೆ ಮಾತ್ರ ಸೀಮಿತವಾಗಿರುವುದಿಲ್ಲ. ಕೆಲವೊಮ್ಮೆ ಕಣ್ಣುಗಳು, ಚರ್ಮ, ಶ್ವಾಸಕೋಶ, ಮೂತ್ರಪಿಂಡಗಳು, ರಕ್ತನಾಳಗಳು ಹಾಗೂ ದೇಹದ ಇತರ ಅಂಗಗಳ ಮೇಲೂ ಪರಿಣಾಮ ಬೀರುವ ಸಾಧ್ಯತೆ ಇರುತ್ತದೆ. ಆದ್ದರಿಂದ ಇವುಗಳನ್ನು ಬೇಗ ಗುರುತಿಸಿ ಸರಿಯಾದ ಚಿಕಿತ್ಸೆ ನೀಡುವುದು ಬಹಳ ಮುಖ್ಯ. ಹೀಗಾಗಿ ರುಮಟಾಲಜಿ ಅಂದ್ರೆ ಮಸ್ಕ್ಯುಲೋಸ್ಕೆಲಿಟಲ್ ಸಿಸ್ಟಮ್ ಮತ್ತು ಇಮ್ಯೂನ್ ಸಿಸ್ಟಮ್ಗೆ ಸಂಬಂಧಿಸಿದ ರೋಗಗಳ ಬಗ್ಗೆ ಪರಿಣತಿ ಹೊಂದಿರುವ ವೈದ್ಯಕೀಯ ವಿಭಾಗ. ಮತ್ತು ಈ ಕ್ಷೇತ್ರದ ತಜ್ಞ ವೈದ್ಯರನ್ನು ರುಮಟಾಲಜಿಸ್ಟ್ ಎಂದು ಕರೆಯುತ್ತೇವೆ. ಮುಂದಿನ ವಿಡಿಯೋದಲ್ಲಿ ರುಮಟಾಲಜಿಸ್ಟ್ ಯಾವ ರೋಗಗಳಿಗೆ ಚಿಕಿತ್ಸೆ ನೀಡುತ್ತಾರೆ ಅನ್ನೋದ್ರ ಬಗ್ಗೆ ಮಾತನಾಡೋಣ. ನಾನು ಡಾಕ್ಟರ್ ನಿಖಿಲ್ ಸಿ, ಕನ್ಸಲ್ಟೆಂಟ್ ಕ್ಲಿನಿಕಲ್ ಇಮ್ಯುನಾಲಜಿ ಮತ್ತು ರುಮಟಾಲಜಿ, ಬೆಂಗಳೂರು. ಇಂತಹ ಆರೋಗ್ಯ ಮಾಹಿತಿಗಾಗಿ ಫಾಲೋ ಮಾಡಿ.